ಹಾಯ್ ಹಲೋ ಬನ್ನಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ನೋಡ್ರಿ, ಈ ಥರ ಇವತ್ತು ಬಂದು ಕುಳಿನ ತುರ್ಬಾ ಕಟ್ಟೀನಿ. ಯಾಕಂದ್ರೆ ಶೆಕೆ ಭಾಳ ಅಂದ್ರೆ ಭಾಳ ಐತಿ. ಫ್ಯಾನ್ ಹಚ್ಕೊಂಡಿರ್ತೈತೆ, ಫ್ಯಾನಿಂದ ಬಿಸಿ ಗಾಳಿನ ಬರಾಕತ್ತೈತಿ. ಈಗ ನೋಡ್ರಿ, ನಿನ್ನೆ ಇದನ್ನು ತೋರಿಸಿದ್ದೆ ನಿಮಗೆ, ನಾನು ಸ್ಟಿಚ್ ಮಾಡಿದ್ದೆ. ಇದೇ ಥರದ ಬ್ಲೌಸು ಇನ್ನೊಂದು. ಈಗ ನೋಡ್ರಿ, ಈ ಥರ ಸಿಂಪಲ್ ಐತಿ ಬ್ಲೌಸ್, ರೌಂಡ್ ನೆಕ್ ಐತಿ, ಏನೂ ಇಲ್ಲ. ಇಲ್ಲೇ ಹೆಮ್ಮಿಂಗ್ ಮಾಡೇವಿ, ಇದಕ್ಕೆ ಪೈಪಿಂಗ್ ಮಾಡೋಕೆ ಬರೋಂಗಿಲ್ಲ ಅಂಥೇಳಿ ಈ ಥರ. ಆದ್ರೆ ಲುಕ್ ಮಾತ್ರ ಭಾರಿ ಬರ್ತೈತಿ ಈ ಬ್ಲೌಸಿಂದ. ಹಾಕೊಂಡಾಗ ನೈಟ್ ಪಾರ್ಟಿ ಅದು ಆದ್ರೆ ಭಾಳ ಅಂದ್ರೆ ಭಾಳ ಚಂದ ಬರ್ತೈತಿ. ಆದ್ರೆ ಅಷ್ಟು ಶೆಕಿನೂ ಆಕೈತ್ರಿ. ಅದ ಬ್ಲೌಸ್ ಅವ್ರದ ಕಸ್ಟಮರ್ದ ಇದೊಂದು ಪಿಂಕ್ ಬ್ಲೌಸ್ ಐತೆ ನೋಡ್ರಿ. ಇದೆ ನೋಡ್ರಿ, ಈಗ ಬ್ಯಾಕ್ ಕಟಿಂಗ್ ಮಾಡಿ ಬ್ಯಾಕ್ ಪಾರ್ಟ್ ರೆಡಿ ಮಾಡೇನಿ. ಈಗ ನೋಡ್ರಿ, ಇಲ್ಲೇ ಫ್ರಂಟ್ ಪಾರ್ಟ್ ರೆಡಿ ಮಾಡಕತ್ತೇನಿ. ನೋಡ್ಬೋದು ನೀವು ಇಲ್ಲೇ. ಇವರು ಸಂಜೆಗೆ ಬರ್ತೇನೆ ಅಂದಾರ್ರಿ. ನಿನ್ನೆ ಸಾಯಂಕಾಲನೂ ಬಂದು ಹೋಗ್ಯಾರ. ಫಸ್ಟ್ ಬ್ಲೌಸ್ ಒಳಗೆ ಯಾವಾಗ ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡಿ ಇಟ್ಕೋಬೇಕ್ರಿ. ಯಾಕಂದ್ರೆ ಬ್ಯಾಕಿಂದ ನೆಕ್ಕಿನ ಪೋರ್ಷನ್ ಏನಿರ್ತೈತಿ ಅದಾದ ತಕ್ಷಣ ಫ್ರಂಟ್ ಪಾರ್ಟ ರೆಡಿ ಮಾಡ್ಕೊತೀನಿ. ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಫಸ್ಟ್ ನಾವು ಬ್ಲೌಸಿಂದ ಬೆಲ್ಟ್ ರೆಡಿ ಮಾಡ್ಕೋತೀವಿ ನೋಡ್ರಿ. ಈ ಥರ ನಾವೆಲ್ಲ ಫಸ್ಟಿಗೆ ಏನು ಮಾಡ್ತಿದ್ವಿ ಅಂದ್ರೆ, ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬೆಲ್ಟಿನ ಕಟ್ ಮಾಡ್ಕೋತಿದ್ವಿ. ಈಗೆಲ್ಲ ಕೈ ಎಲ್ಲ ಕುಂತಿದ್ರಿಂದ ನಾನು ಫಸ್ಟ್ ಬೆಲ್ಟನ್ನು ರೆಡಿ ಮಾಡ್ಕೋತೇನೆ. ಯಾಕಂದರೆ ಬೆಲ್ಟಿಗೆ ಅಖಂಡ ಪೀಸ್ ಬೇಕಾಕೈತಲ್ಲ, ಹಿಂಗೆ ಯಾವುದು ಪೀಸ್ ಹಚ್ಚಬಾರ್ದು ಅಂತೇಳಿ ಈ ಥರ ನೋಡ್ರಿ. ನಾನು ಫ್ರಂಟ್ ಪಾರ್ಟಿಗೆ 3 ಪೀಸ್ ಜಾಯಿನ್ ಮಾಡ್ತೀನಿ ರೀ. ಒಂದು ಮೇನ್ ಅರ್ಬಿ ಇರ್ತೈತಿ, ಆಮೇಲೆ 2 ಲೈನಿಂಗ್ ಪೀಸ್ ಇರ್ತೈತಿ. ಈ ಥರ ಮೇನ್ ಅರ್ಬಿ ನಡಕ್ಕಿಟ್ಟ ಆ ಕಡೆ ಈ ಕಡೆ ಲೈನಿಂಗ್ ಹಾಕ್ತೀನಿ ನೋಡ್ರಿ. ಈ ಥರ ಇದಕ್ಕೊಂದು ಚಾಪ್ ಸ್ಟಿಚ್ ಹಾಕೊಂಡ್ರಿ. ಇದೆಲ್ಲ ಮ್ಯಾಗಿಂದೆಲ್ಲ ಟಕ್ಸ್ ಗಿಕ್ಸ್ ಎಲ್ಲ ಹಿಡ್ಕೊಂಡು ಪಾರ್ಟ್ ಅದನ್ನು ಇದಕ್ಕೆ ಜಾಯಿನ್ ಮಾಡೋದು ನೋಡ್ರಿ. ಈ ಥರ ಬೆಲ್ಟಿಗೆ ಮತ್ತು ಫ್ರಂಟ್ ಪಾರ್ಟಿಗೆ ಜಾಯಿನ್ ಮಾಡಿ ಈ ಥರ ನಾವು ಟಕ್ಸನ್ನು ಹೊಳಿಸಿ ಹಿಡ್ಕೋಬೇಕ್ರಿ. ನೀವು ಬೆಲ್ಟ್ ಹಚ್ಚೋದು ಇನ್ನೊಂದು ರೀತಿಯೂ ನಾನು ಮುಂದಿನ ವಿಡಿಯೋದಾಗ ಹೇಳ್ತೇನಂತ. ಈಗೇನು ಮಾಡೇನಂದ್ರೆ, ನಾನು ಈ ಥರ ಫ್ರಂಟ್ ಪಾರ್ಟನ್ನು ಸುತ್ತಿ ಕೆಳಗೆ ಓಪನ್ ಇರ್ತೈತಲ್ಲ ಅದನ್ನು ಬೆಲ್ಟ್ ಜೊತೆಗೆ ಜಾಯಿನ್ ಮಾಡ್ತೇನೆ. ನಾ ಮೊದಲಿಂದನೂ ಇದೇ ಥರ ಮಾಡ್ತೀನಿ. ಈಗಿನವರೆಲ್ಲ ಹೊಸದಾಗಿ ಇದ್ದವರೆಲ್ಲ ಅದನ್ನು ಹೊರಗಿನ ಸೈಡನ್ನು ಹೊಲಿತಾರೆ. ಆ ರೀತಿ ಮಾಡಿದರೂ ನಡಿತೈತಿ, ಆದ್ರೆ ಅದು ಲುಕ್ ಚಲೋ ಅನ್ಸಂಗಿಲ್ಲ. ಬ್ಲೌಸ್ನಾಗ ಯಾವಾಗೂ ಈ ಥರ ಒಳಗೆ ಟರ್ನ್ ಮಾಡೋ ಮುಂದೆ ಈ ಥರ ನಾವು 1-2-3 ಕಚ್ ಹಾಕ್ಕೋಬೇಕಾಕೈತ್ರಿ. ಅಂದ್ರೆ ಅದು ಟರ್ನ್ ಆದ್ಮ್ಯಾಗೂ ಕರೆಕ್ಟ್ ಶೇಪ್ ಒಳಗೆ ಕೂಡ್ತೈತಿ ನೋಡ್ರಿ. ಆಮೇಲೆ ನಾವು ಇದನ್ನು ಒಳಗಿಂದೆಲ್ಲ ಟರ್ನ್ ಮಾಡ್ಕೊಂಡು ಹೊರಗೆ ಈ ಥರ ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು ನೋಡ್ರಿ. ಇದೆಲ್ಲ ಮಾಡ್ಕೊಂಡು ಸೈಡ್ ಒಂದು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು. ಈಗ ನಾವು ಬಟನ್ ಪಟ್ಟಿಗೆ ರೆಡಿ ಮಾಡ್ಕೊಳತ್ತೇವೆ ನೋಡ್ರಿ. ಬಟನ್ ಪಟ್ಟಿಗೆ ಒಂದು ಉಲ್ಟಾ ಇಟ್ಕೊಂಡು ನಾವು ಅದನ್ನು ಐ ಪಟ್ಟಿಗೆ ಮಾಡ್ಕೋತೀವಿ. ಉಲ್ಟಾ ಬ್ಲೌಸ್ ಪೀಸ್ ಫ್ರಂಟ್ ಪಾರ್ಟಿನ ಇಟ್ಕೊಂಡು ಅದಕ್ಕೆ ನಾವು ಐ ಪಟ್ಟಿನ ಮಾಡ್ಕೋತೀನಿ. ಆಮೇಲೆ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡು ಅದಕ್ಕೆ ಹುಕ್ ಪಟ್ಟಿ ಮಾಡ್ಕೋತೇನೆ ನೋಡಿ. ಈ ಥರ ಹುಕ್ ಪಟ್ಟಿ ಮತ್ತು ಐ ಪಟ್ಟಿ ಈ ಥರ ಮಾಡೋದ್ರಿಂದ ನೀವು ಐ ಪಟ್ಟಿದ ಲುಕ್ ಭಾಳ ಅಂದ್ರೆ ಭಾಳ ಚೆಂದ ಅನಿಸ್ತದೆ ನೋಡಿ. ಈ ಥರ ನೀವು ಅದನ್ನು ಐ ಪಟ್ಟಿನ ಒಳಗಿನ ಸೈಡನ್ನು ಸ್ಟಿಚ್ ಮಾಡಿಕೊಂಡ್ರೆ ಲುಕ್ ಚಲೋ ಬರ್ತೈತಿ. ಇಷ್ಟಾದ ತಕ್ಷಣ ನಾಳೆ ಇದಕ್ಕೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಚಾಪ್ ಸ್ಟಿಚ್ ಹಾಕಿ. ನಾನು ಒಂದು ಕೈಯಾಗ ಸಂಬಳ ಹಿಡಿದ್ರಿಂದ ಸ್ವಲ್ಪ ಶೇಕ್ ಆಗ್ತೈತಿ, ಸಾರಿ. ಇದಕ್ಕೀಗ ಈ ಥರ ಮಾಡ್ತೇನೆ ರೀ. ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಈ ಥರ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳುವಾಗಲಿ ಈ ಥರ ನೀವು ಟಕ್ ಮಾಡ್ಕೊಂಡ್ಬಿಡ್ಬೇಕಾಕೈತಿ. ಅಂದ್ರೆ ನಮ್ದು ಬಟನ್ ಪಟ್ಟಿ ಹೆಚ್ಚು ಕಮ್ಮಿ ಆಗಿದ್ರೂ ಇದ್ರೊಳಗೆ ನೋಡ್ರಿ, ಈ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಮೇಲೆ ನೀವು ಕಟ್ ಮಾಡ್ಕೋಬೋದು. ಈ ಥರ ಇದೇ ಥರ ಯಾವ್ದಾರ ನಿಮ್ಗೆ ಟಿಪ್ಸ್ ಬೇಕಾಗಿದ್ರೆ ಮತ್ತು ಟಿಪ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಬಾಯ್.